ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ವೆರಿಕೋಸ್ ವೇನ್ಸ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಹ್ಯಾನಾ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ. ಎಸ್ ಡಾಕ್ಟರ್, ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ವೆರಿಕೋಸ್ ವೇನ್ಸ್ ಅಂದರೆ ಏನು ಡಾಕ್ಟರ್? ವೆರಿಕೋಸ್ ವೇನ್ ಅನ್ನೋದು ಏನು ಅಂತಂದರೆ, ಯೂಶಲಿ ಹೇಳೋದು ಆಡು ಭಾಷೆಯಲ್ಲಿ ಹೇಳೋದಂದರೆ ನರ ಉಬ್ಬಿದೆ ಅಂತ ಹೇಳ್ತಾರೆ. ಸೊ ಇಟ್ಸ್ ನಾಟ್ ಅನ್ ನರ, ಇಟ್ಸ್ ಆನ್ ಆರ್ಟ್ರಿ. ಹೀಗೆ ಪ್ರೋಸೆಸ್, ಬಾಡಿಲಿ ಒಂದು ಪ್ರೋಸೆಸ್ ನಡೀತದೆ. ಏನಂದರೆ ಹಾರ್ಟಿಂದ ಒಂದು ಆಕ್ಸಿಜನೇಟೆಡ್ ಬ್ಲಡ್ಡು ಎಲ್ಲ ಪಾರ್ಟ್ ಆಫ್ ದ ಬಾಡಿಗೂ ಸಪ್ಲೈ ಆಗ್ತದೆ, ಮತ್ತು ಹಾಗೆ ಡಿಆಕ್ಸಿಜನೇಟೆಡ್ ಅಂದರೆ ಕೆಟ್ಟ ರಕ್ತ, ಒಳ್ಳೆ ರಕ್ತ ಹೇಗೆ ಹಾರ್ಟಿಂದ ಎಲ್ಲ ವೇರಿಯಸ್ ಪಾರ್ಟ್ಸಿಗೆ ಸಪ್ಲೈ ಆಗ್ತದೋ ಅದೇ ರೀತಿ ಕೆಟ್ಟ ರಕ್ತನೂ ಸಹ, ಕೆಟ್ಟ ರಕ್ತ ಹಾರ್ಟಿಗೆ ಸಪ್ಲೈ ಆಗಲಿಕ್ಕೆ ಒಂದು ಪೈಪ್ ಇರ್ತದೆ. ಸೊ ಅಂದರೆ ಓವರಾಲ್ ಒಂದು ಪೈಪು ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಮಾಡ್ತಿದ್ರೆ ಓವರಾಲ್ ಬಾಡಿಗೆ, ಇನ್ನೊಂದು ಪೈಪು ಅಶುದ್ಧವತ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ನ ಸಪ್ಲೈ ಮಾಡ್ತದೆ. ಸೊ ಇಟ್ ವಿಲ್ ದ ಪ್ರೋಸೆಸ್ ಗೋಸ್ ಆನ್ ಇನ್ ದ ಬಾಡಿ ಅಂತ ಹೇಳ್ಬೋದು. ಸೊ ಹಾರ್ಟಿಂದ ಒಳ್ಳೆ ರಕ್ತ ಅಥವಾ ಡಿಫ್ರೆಂಟ್ ಪಾರ್ಟ್ಸಿಂದ ಕೆಟ್ಟ ರಕ್ತ ಹೋಗಲಿಕ್ಕೆ ಒಂದು ಸಿಸ್ಟಮ್ ಫಾಲೋ ಇರುತ್ತೆ. ಹಿಂಗೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಈಗ ಒನ್ ವೇ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಂದೊಂದು ರೋಡಲ್ಲಿ ಒಂದು ಸೈಡ್ ಮಾತ್ರ ಹೋಗಲಿಕ್ಕೆ, ಅದೇ ಥರ ಏನಾಗುತ್ತೆ ಇಲ್ಲೂ ಸಹ ರಕ್ತ ಒಂದೇ ಡೈರೆಕ್ಷನಲ್ಲಿ ಹೋಗಲಿಕ್ಕೆ ಸೊ ಹೆಲ್ಪ್ಫುಲ್ ಹಾಗೆ ಆಗ್ತಾ ಇರುತ್ತೆ. ಸೊ ಹೇಗೆ ಒಂದು ಹಾರ್ಟಿಂದ ಬೇರೆ ಪಾರ್ಟ್ಸ್ಗಳಿಗಾಗಿರ್ಬೋದು, ಡಿಫ್ರೆಂಟ್ ಪಾರ್ಟ್ಸಿಂದ ಹೀಗೆ ಸಿಸ್ಟಮ್ಯಾಟಿಕ್ ಇಟ್ ವಿಲ್ ಬಿ ಗೋಸ್ ಆನ್. ಸೊ ಏನಾಗುತ್ತೆ, ಇವಾಗ ವಾಲ್ವ್ ಅನ್ನೋದು ಒಂದು ಇರ್ತದೆ. ಸೊ ಒಂದು ಸತಿ ಒಂದು ಬ್ಲಡ್ ಮೇಲ್ಗಡೆ ಹೋಯಿತು, ಕೆಳಗಡೆಯಿಂದ ಫಾರ್ ಎಕ್ಸಾಂಪಲ್ ಲೋವರ್ ಎಕ್ಸ್ಟ್ರಿಮಿಟಿಯಿಂದ ಮೇಲೆ ಪಂಪ್ ಆಯಿತು ಬ್ಲಡ್ಡು ಅಂತಂದರೆ, ಇಟ್ ಶುಡ್ ನಾಟ್ ಕಮ್ ಬ್ಯಾಕ್. ಕೆಟ್ಟ ರಕ್ತ ಮತ್ತೆ ಕೆಳಗೆ ಬರಬಾರ್ದು, ಇಟ್ ಶುಡ್ ಗೋ ಟು ದ ಹಾರ್ಟ್ ಓನ್ಲಿ. ಸೊ ಏನಾಗುತ್ತೆ, ಇಲ್ಲೇನಾಗುತ್ತೆ, ವಾಲ್ವ್ ಏನಿರುತ್ತೋ ಅಡ್ಡಿ ಅದರಲ್ಲಿ ಏನಾಗುತ್ತೆ, ಅದರಲ್ಲಿ ವೀಕ್ ಆಗಿರ್ಬೋದು ಅಥವಾ ಏನೋ ಒಂದು ಡಿಸ್ಫಂಕ್ಷನ್ ಇರ್ಬೋದು, ಸಮಥಿಂಗ್ ಏನೋ ಫಾಲ್ಟ್ ಇರ್ಬೋದು. ಸೊ ಬಿಕಾಸ್ ಆಫ್ ದಟ್ ಏನಾಗ್ತದೆ, ಸೊ ನರ ಅಂತ ಯೂಶ್ವಲಿ ಕಾಮನ್ ಏನು ಹೇಳ್ತೀವಿ ಅದನ್ನು ವೇನ್ ಅಂತ ಹೇಳ್ತೀವಿ. ಸೊ ಅದು ಏನಾಗುತ್ತೆ, ಉಬ್ಬುದಿರ್ಬೋದು ಅಥವಾ ಡಿಸ್ಕಲರೇಷನ್, ಕಲರ್ ಚೇಂಜಸ್ ಆಗಿರ್ಬೋದು, ಅಥವಾ ಊತ ಇರ್ಬೋದು, ಅಥವಾ ನೋವು ಇರ್ಬೋದು, ಅಥವಾ ಉರಿ, ಈ ಥರ ಸಿಂಪ್ಟಮ್ಸ್ಗಳು, ನಾನಾ ಲಕ್ಷಣಗಳು ಕಾಣಿಸ್ಕೊಂಡು ಬರ್ತದೆ. ಸೊ ಈಗ ಹೇಗೆ ಅಂದರೆ, ವೆರಿಕೋಸ್ ವೇನ್ ಅಂತ ಯೂಶಲಿ ಕನ್ಸಿಡರ್ ಹೇಗೆ ಮಾಡ್ತಾರೆ ಅಂದರೆ, ಸೊ ನರ ಉಬ್ಬಿದೆ ಆವಾಗ ಮಾತ್ರ ನನಗೆ ವೆರಿಕೋಸ್ ವೇನ್ ಇದೆ ಅನ್ನೋದು ಜನರಲ್ಲಿರುವಂಥ ಮಿಸ್ಕನ್ಸೆಪ್ಷನ್. ಓಕೆ. ಸೊ ಇಟ್ಸ್ ನಾಟ್ ಲೈಕ್ ದಟ್. ಹೆಂಗಂದರೆ ಆಚೆ ಕಾಣಿಸಿದ್ರೆ ಮೀನ್ಸ್ ಆಚೆ ಉಬ್ಬಿದೆ, ನರ ಉಬ್ಬಿದೆ, ಅಥವಾ ಹಾವಿನ ಆಕಾರದಲ್ಲಿ ಅಥವಾ ಸ್ಪೈಡರ್ ಜೇಡರ ಬಲೆ ಹೇಗಿದೆಯೋ ಆ ಥರ ಇದ್ದರೆ ಮಾತ್ರ ವೆರಿಕೋಸ್ ವೇನ್ ಅನ್ನೋದು ತಪ್ಪು ಕಲ್ಪನೆ. ಈವನ್ ಇಂಟರ್ನಲಿ ದೇರ್ ವಿಲ್ ಬಿ ಅ ಚೇಂಜಸ್. ಅಂದರೆ ಚಿಕ್ಕದಾಗಿ ಸ್ಪೈಡರ್ ವೆಬ್ ಥರ ಕಾಣಿಸೋದು, ಅಥವಾ ಕಾಲು ಯಾವಾಗ ಬಾಹು ಅಥವಾ ಭಾರ ಅನ್ನಿಸ್ತಾ ಇದೆ, ಅಥವಾ ಏನೋ ಒಂಥರ ವೀಕ್ನೆಸ್ ಅನಿಸ್ತಾ ಇದೆ, ಅಥವಾ ನೋವು ಜಾಸ್ತಿ ಆಗ್ತಾ ಇದೆ. ಸೊ ದಿಸ್ ಆಲ್ ದ ಕನ್ಸಿಡರ್ ಮಾಡಿದಾಗ, ಸೊ ಒಂದು ಡೆಫಿನೆಟ್ಲಿ ಈ ಸಿಂಪ್ಟಮ್ಸ್ ಯು ಆರ್ ಪರ್ಸಿಸ್ಟಿಂಗ್ ಫಾರ್ ದ ಲಾಂಗರ್ ಟೈಮ್ ಅಂತ ಹೇಳಿದಾಗ, ಸೊ ಎಲ್ಲೋ ಒಂದು ಬಾಡಿ ಒಂದು ಸಿಗ್ನಲ್ ಮಾಡ್ತಾರೆ, ಎಲ್ಲೋ ಒಂದು ಬಾಡಿ ಅಥವಾ ಏನೋ ಒಂದು ಫಂಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಇಟ್ ವಿಲ್ ಸಿಗ್ನಲ್ ಇಟ್ ಔಟ್, ಏನೋ ಒಂದು ಸೈನ್ಸ್ ಅಥವಾ ಸಿಂಪ್ಟಮ್ಸ್ ಮೂಲಕ ಹೊರ ಹಾಕ್ತದೆ. ಸೊ ಅದನ್ನು ನಾವು ಇಗ್ನೋರ್ ಮಾಡಬಾರ್ದು. ಸೊ ದಟ್ ಈಸ್ ವಾಟ್, ಹೀಗೆಲ್ಲಿ ಏನೋ ಒಂದು ವೇನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಇಟ್ ವಿಲ್ ಸೈನ್ ಇಟ್ ಔಟ್. ಅಂದರೆ ಏನೋ ಒಂದು ಭಾರ ಆಗ್ತಾ ಇದೆ, ಅಥವಾ ಏನೋ ವೀಕ್ನೆಸ್ ಆಗ್ತಾ ಇದೆ, ಅಥವಾ ಒಂದು ಸ್ವಲ್ಪ ನಡೆದಾಡಿದ್ರೆ ನನಗೆ ಆಗ್ತಾ ಇಲ್ಲ. ಸೊ ದಿಟ್ಸ್ ಆಲ್ ಕಮ್ಸ್ ಅಂಡರ್ ದಿ ವೆರಿಕೋಸ್ ವೇನ್ ಅಂತ ಹೇಳ್ಬೋದು. ಸೊ ಉಬ್ಬಿದ ರಕ್ತನಾಳ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ನಾಟ್ ದ ವೆರಿಕೋಸ್ ವೇನ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಮುಖ್ಯ ಕಾರಣಗಳೇನು ಅಂತ ನೋಡೋದಾದರೆ? ಓಕೆ. ಈಗ ವೆರಿಕೋಸ್ ವೇನ್ ಅನ್ನೋದು ಏನಾಗಿದೆ ಅಂತಂದರೆ, ಹಿಂದಿನ ಕಾಲದಲ್ಲಿ ನಾವು ಕಂಪ್ಯಾರಿಟಿವ್ಲಿ ಇವಾಗ ಅರ್ಬನೈಸೇಷನ್ಗೂ ಕಂಪೇರ್ ಮಾಡಿದಾಗ, ಹಳೆ ಕಾಲದಲ್ಲಿ ಈವನ್ ಓಲ್ಡ್ ಏಜ್ ಪೀಪಲ್ ಆಗಿರ್ಬೋದು ಅಥವಾ ಮಹಿಳೆಯರಲ್ಲಾಗಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ನಾವು ನೋಡುವಂಥದ್ದಾಗಿದೆ. ಆದರೆ ಈಗಿನ ದಿನಮಾನದಲ್ಲಿ ಹೇಗಿದೆ ಅಂತಂದರೆ, ಯೂಶಲಿ ನಾವು ಇದನ್ನು ಯಾವ ಏಜ್ ಗ್ರೂಪಲ್ಲಿ ನೋಡ್ತೀವಿ ಅಂದರೆ, ಮೇ ಬಿ 35, ಮೇ ಬಿ ಆಫ್ಟರ್ 35, 40, 50 ಓಲ್ಡರ್ ಏಜಲ್ಲೇ ನಾವು ನೋಡ್ಬೋದು. ಬಿಕಾಸ್ ಏನಂತಂದರೆ ಅದು ಒಂದು ಓಲ್ಡರ್ ಏಜ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ವುಮೆನ್, ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಬಿಕಾಸ್ ಹೆಣ್ಣು ಮಕ್ಕಳಲ್ಲಿ ನಾವು ನೋಡ್ತೀವಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತದೆ. ಸೊ ಈ ಹಾರ್ಮೋನಲ್ ಚೇಂಜಸ್ ಏನಾಗ್ತದೆ, ಈ ವಾಲ್ವ್ ಅಂತ ನಾನು ಹೇಳಿದ್ನು, ಈ ಪೈಪಲ್ಲಿ ಏನಾಗುತ್ತೆ, ಆ ವಾಲ್ವ್ ಡಿಸ್ಫಂಕ್ಷನ್ ಅಥವಾ ವೀಕ್ನಿಂಗ್ ಆಗೋಗುತ್ತೆ. ಸೊ ರಿಲ್ಯಾಕ್ಸೇಷನ್ ಆಗೋಗುತ್ತೆ. ಅಂದರೆ ನೀವು ಮೇಲೆ ಹೋಗ್ಬೇಕಾದ್ರೆ ರಕ್ತ ಪೂಲಿಂಗ್, ಅಂದರೆ ಅದೇ ಕೆಳಗಡೆ ಲೋವರ್ ಎಕ್ಸ್ಟ್ರಿಮಿಟಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಬಿಕಾಸ್ ಆಫ್ ದಿ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಅಥವಾ ಓವರ್ ವೆಯ್ಟ್ ಆಗಿರ್ಬೋದು. ಇವನ್ ಏನಾಗುತ್ತೆ, ತುಂಬ ವೆಯ್ಟ್, ಓವರ್ ವೆಯ್ಟ್ ಆದರೂ ಸಹ ಏನಾಗುತ್ತೆ, ಡೆಫಿನೆಟ್ಲಿ ಏನಾಗುತ್ತೆ, ಅಗೇನ್ಸ್ಟ್ ದ ಗ್ರಾವಿಟಿ ಬ್ಲಡ್ ಪಂಪ್ ಮಾಡಬೇಕಾಗ್ತದೆ. ಸೊ ಇಲ್ಲೇನಾಗುತ್ತೆ, ಓವರ್ ವೆಯ್ಟ್ ಇರೋದ್ರಿಂದ ಸೊ ಅಗೇನ್ಸ್ಟ್ ದ ಗ್ರಾವಿಟಿ ಅದು
ಪಂಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈವನ್ ಫಾರ್ ಎಕ್ಸಾಂಪಲ್ ಓವರ್ ವೆಯ್ಟ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಗರ್ಭಾವಸ್ಥೆಯಲ್ಲೂ ಸಹ ಬರುವಂಥದ್ದಾಗಿದೆ. ಗರ್ಭಾವಸ್ಥೆ ಆದಮೇಲೆ ಅವ್ರು ಸರಿಯಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಥವಾ ನಾರಿನಂಶ ಇರುವಂಥ ಸರಿಯಾದ ಡಯಟ್ ಫಾಲೋ ಮಾಡಲಿಲ್ಲ ಅಂದರೆ ಈವನ್ ಅದು ಕಂಟಿನ್ಯೂ ಲೈಫ್ ಲಾಂಗ್ ಹೋಗಲಿಕ್ಕೂ ಸಾಧ್ಯ ಇರ್ತದೆ. ಸೊ ದಿಸ್ ಆರ್ ದ ಮೇನ್ ಮೀನ್ಸ್ ಯಾರ ಕ್ಯಾಟಗರಿಲಿ ಬರ್ಬೋದು ಅಂತ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಮುಖ್ಯ ಸಿಂಪ್ಟಮ್ಸ್ಗಳು ನೋಡೋದಾದ್ರೆ ಲಕ್ಷಣಗಳು. ಓಕೆ, ಅದಾಗಲೇ ಹೇಳ್ದಂಗೆ ಲಕ್ಷಣಗಳು ಅಂತ ಬಂದಾಗ ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ವೀಕ್ನೆಸ್ ಅಂತ ಹೇಳ್ಬೋದು. ಅಂತಂದರೆ ಕಾಲಲ್ಲಿ ಯಾವಾಗಲೂ ಒಂಥರ ಏನೋ ಒಂಥರ ಸೆಳ್ತ. ಸೊ ಆಮೇಲೆ ಯೂಶಲಿ ಹಿಂಗೆ ಅಂತಂದರೆ ಇದು ಯಾರಲ್ಲಿ ಜಾಸ್ತಿ ಪ್ರಿಡಾಮಿನೆನ್ಸ್ ಆಗಿ ಕಾಣ್ತದೆ ಅಂದರೆ ಯಾರು ಲಾಂಗ್ ಸಿಟ್ಟಿಂಗ್ ಮಾಡ್ತಾರೋ, ಮೇ ಬಿ ಇಟ್ಸ್ 8 to 9 hours ವರ್ಕಿಂಗ್ ಆಗಿರ್ಬೋದು, ಸ್ಟ್ಯಾಂಡಿಂಗ್ ಮಾತ್ರನೇ ಅಲ್ಲ ಇವನ್ ಲಾಂಗ್ ಸಿಟ್ಟಿಂಗಲ್ಲೂ ಸಹ ಕಾಣ್ಬರುವಂಥ ಸರ್ವೇಸಾಮಾನ್ಯ ಪ್ರಾಬ್ಲಮ್ ಆಗಿರ್ತದೆ. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಬಂದಾಗ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಅಥವಾ ಬಾರ್ಬರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು ಅಥವಾ ಲೆಕ್ಚರ್ಸ್, ಎನಿವನ್ ಹೂ ಇಸ್ ಸ್ಟ್ಯಾಂಡಿಂಗ್ ಫಾರ್ ದ ಲಾಂಗ್ ಟೈಮ್ ಇರ್ತಾರೋ ಅವರಲ್ಲಿ ಡೆಫಿನೆಟ್ಲಿ ಏನಾಗುತ್ತೆ, ಅಗೇನ್ಸ್ಟ್ ದ ಗ್ರಾವಿಟಿ ಏನಾಗುತ್ತೆ, ಬ್ಲಡ್ ಪಂಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಇಸ್ ಆಲ್ಸೋ ಕಮ್ಸ್ ಅಂಡ್ ದ ಕ್ಯಾಟಗರಿ ಆಫ್ ಆಕ್ಯುಪೇಷನಲ್ ಹಜಾರ್ಡ್ ಅಂತ ಹೇಳ್ಬೋದು. ಸೊ ಇವನ್ ಅದು ಹಾಗಂತ ಇದ್ದಾಗ ಹೇಗೆ ಮಾಡ್ಬೋದು, ಟೇಕ್ ಅ ಇನಿಷಿಯಲ್ ವಾಕ್. ಸ್ವಲ್ಪ ಕೂತಿರ್ತೀರ ಲಾಂಗ್ ಟೈಮು ಅಥವಾ ಜಾಸ್ತಿ ಇವತ್ತು ನಿಂತಿರ್ತೀರ, ಸೊ ಮೇಕ್ ಶೋರ್ ದಟ್ ಯು ವಾಕ್. ಫಾರ್ ಎಕ್ಸಾಂಪಲ್ ಹೆಣ್ಣು ಮಕ್ಕಳು ಜಾಸ್ತಿ ಕಿಚನಲ್ಲಿ ನಿಲ್ಲುವಂಥದ್ದಾಗಿರ್ಬೋದು. ಸೊ ದೇ ಶುಡ್ ಟೇಕ್ ಅ ಲಿಟಲ್ ವಾಕ್. ಸೊ ಕಂಟಿನ್ಯೂಸ್ ಲಾಂಗ್ ಸ್ಟ್ಯಾಂಡಿಂಗ್ ನಿಲ್ಲೋದ್ರು ಸ್ವಲ್ಪ ವಾಕ್ ಮಾಡುವಂಥದ್ದಾಗಿರ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ, ಉರಿ ಬರುತ್ತೆ, ಪಾದದಲ್ಲಿ ಉರಿ ಬರುವಂಥದ್ದಾಗಿರ್ಬೋದು. ಮೋಸ್ಟ್ಲಿ ಯೂಶಲಿ ಏನಾಗುತ್ತೆ, ಈವನ್ ಡಯಾಬಿಟಿಕಲ್ಲೂ ಸಹ ಉರಿ ಬರುವಂಥದ್ದಾಗಿದೆ. ವಿಟಮಿನ್ B12 ಡಿಫಿಷಿಯನ್ಸಿ ಆದರೂ ಸಹ ಕಾಲು ಉರಿ ಬರುವಂಥದ್ದು ಸಾಧ್ಯತೆ ಇದೆ. ಕೆಲವ್ರು ಏನು ಮಾಡ್ತಾರೆ, ಏನೋ ಒಂದು ಹಾಟ್ ಅಪ್ಲಿಕೇಶನ್ಸು ಅಥವಾ ಕೋಲ್ಡ್ ಅಪ್ಲಿಕೇಶನ್ಸ್ ಹಾಕಿದ್ಮೇಲೆ ಇಟ್ ವಿಲ್ ಕಡಿಮೆ ಆಗಿದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಪ್ಲಸ್ ಈ ನರ ಅನ್ನೋದೇನು ಎದ್ದು ಹುಬ್ಬು ಕಾಣ್ತಿದೆ ಅಂತ ಹೇಳ್ತಾರೆ, ಅದು ಕಾಣಿಸೋದಿಲ್ಲ, ಒಬ್ಬೊಬ್ರಿಗೆ ಕೆಲವರಿಗೆ ಕಾಣಿಸೋದಿಲ್ಲ. ಸೊ ಏನು ಪ್ರಾಬ್ಲಮ್ ಇರಲ್ಲ, ಏನೋ ಒಂದು ಸಮಥಿಂಗ್, ಏನೋ ಒಂದು ವೇರಿಯೇಷನ್ ಇರ್ಬೋದು ಅಂದ್ಬಿಟ್ಟು ದೇ ವಿಲ್ ಇಗ್ನೋರ್. ಯಾಕಂದರೆ ಬಾಡಿ ಇಟ್ ಇಸ್ ಸಿಗ್ನಲಿಂಗ್, ಯು ನೀಡ್ ಮೆಡಿಕೇಶನ್, ಯು ಸ್ಟಾರ್ಟ್ ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಸಿಗ್ನಲ್ ಕೊಡ್ತಾ ಇದ್ರು ಸಹ ಸಮ್ ವಾಟ್ ದೇ ವಿಲ್ ಬಿ ಇಗ್ನೋರಿಂಗ್ ದ ಥಿಂಗ್. ಸೊ ಇದು ನಾನು ಆಗಲೇ ಹೇಳ್ದಂಗೆ ವೀಕ್ನೆಸ್ ಆಗಿರ್ಬೋದು ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ಜಾಸ್ತಿ ಹೊತ್ತು ನಿಂತಾಗ ಕಾಲಲ್ಲಿ ಬಾಹು ಅಂದರೆ ಇನ್ಫ್ಲಮೇಷನ್ ಅಂತ ಹೇಳ್ಬೋದು, ತುಂಬ ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಕಾಲು ಎತ್ತಿಡ್ಲಿಕ್ಕೆ ಆಗೋದಿಲ್ಲ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದಾಗ ಆ ಹೆವಿನೆಸ್ಸು ಮತ್ತು ಸ್ವೆಲ್ಲಿಂಗ್ ಏನಿರುತ್ತೋ ಪರ್ಸಿಸ್ಟ್ ಇರುತ್ತೆ. ಸೊ ಬೆಳಗ್ಗೆ ಎದ್ದಾಗ ಸೊ ದ ಸ್ವೆಲ್ಲಿಂಗ್ ವಿಲ್ ಕಮ್ಸ್ ಡೌನ್. ಆ್ಯಸ್ ಸೂನ್ ಆಸ್ ದ ಪರ್ಸನ್ ಯಾವಾಗ ರೆಸ್ಟ್ ಮಾಡ್ತಾರೋ ಡೆಫಿನೆಟ್ಲಿ ಏನಾಗುತ್ತೆ, ಅದು ಕಾಮ್ ಡೌನ್ ಆಗುತ್ತೆ. ಸೊ ದೇ ವಿಲ್ ಗೋ ಟು ದ ವರ್ಕ್ ನಾರ್ಮಲಿ. ಸೊ ದಿಸ್ ಇಸ್ ದ ಪ್ರೋಸೆಸ್ ಹೋಗ್ತಾ ಇರುತ್ತೆ, ಬಟ್ ಅವ್ರಿಗೆ ಗೊತ್ತಾಗ್ತಾರಲ್ಲ ದ ಇಂಟರ್ನಲಿ ವಾಟ್ ಆರ್ ದ ಚೇಂಜಸ್ ಗೋಯಿಂಗ್ ಆನ್ ಅಂತ. ಸೊ ನಾ ಆಗಲೇ ಹೇಳ್ದಂಗೆ ಚಿಕ್ಕ ಸ್ಪೈಡರ್ ವೆಬ್ ಥರ ಬಂದರೂ ಸಹ ರಕ್ತನಾಳ ಮೇ ಬಿ ರೆಡ್ ಕಲರ್ ಆಗಿರ್ಬೋದು ಅಥವಾ ಪರ್ಪಲಿಶ್ ಕಲರ್ ಆಗಿರ್ಬೋದು ಅಥವಾ ವೈಲೆಟ್ ಕಲರ್ ಆಗಿರ್ಬೋದು, ಇಟ್ ಶುಡ್ ನಾಟ್ ಇಗ್ನೋರ್. ನೆಕ್ಸ್ಟು ಇದು ಯೂಶಲಿ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣುತ್ತದೆ ಅಂದರೆ ಸೊ ಥೈ ರೀಜನ್ ಆಗಿರ್ಬೋದು ಅಥವಾ ಬಿಲೋ ನೀ ಕಾಫ್ ರೀಜನ್, ಮೀನ್ ಕಂಠ ಅಂತ ಹೇಳ್ತೀವಿ, ಮತ್ತು ಶಿನ್ ರೀಜನ್ ಮುಂದಿನ ಭಾಗ ಕಾಲ್ ಲೋವರ್ ಎಕ್ಸ್ಟ್ರಿಮಿಟೀಸ್. ಸೊ ಆ್ಯಂಕಲ್ ಜಾಯಿಂಟಲ್ಲಿ ಇರ್ಬೋದು. ಸೊ ಬಾಹು ಬರೋದು, ಊತ ಬರುವಂಥದ್ದು. ಊತ ಬಂದಾಗ್ಲೂ ಸೊ ಶುಡ್ ಟೇಕ್ ಇನ್ ಟು ಕನ್ಸಿಡರೇಷನ್. ಇವನ್ ಬೇರೆ ಪ್ರಾಬ್ಲಮ್ಸ್ಗಳು ಬರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಮತ್ತು ಕಾರ್ಡಿಯಾಕ್ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಅಥವಾ ಲಿವರ್ ಅಥವಾ ಕಿಡ್ನಿ ಇಶ್ಯೂಸಲ್ಲೂ ಸಹ ಕಾಲೂತ ಬರುವಂಥ ಸರ್ವಸಾಮಾನ್ಯ. ಸೊ ಮೇಕ್ ಶೋರ್ ಇವನ್ ಲಾಂಗ್ ಜರ್ನಿ ಮಾಡಿದಾಗ ಫಿಸಿಯೋಲಾಜಿಕಲ್ ಚೇಂಜಸ್ ಹೇಗಿದೆ ಅಂದರೆ ಲಾಂಗ್ ಜರ್ನಿ ಮಾಡಿದಾಗ ಯೂಶಲಿ ಸ್ವೆಲ್ಲಿಂಗ್ ಲೋವರಲ್ಲಿ ಸ್ವೆಲ್ಲಿಂಗ್ ಬಂದೇ ಬರ್ತದೆ. ಸೊ ದಟ್ ಇಸ್ ಅ ಫಿಸಿಯೋಲಾಜಿಕಲ್ ಚೇಂಜಸ್. ಸೊ ವೆನ್ ಇಟ್ ಕಮ್ಸ್ ಟು ದ ಹೀಗೆ ಆಕ್ಯುಪೇಷನಲ್ ಆಗಿರ್ಬೋದು ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದಾಗ ಅಥವಾ ಓವರ್ ವೆಯ್ಟ್ ಇದ್ದಾಗ ಈ ಸ್ವೆಲ್ಲಿಂಗ್ ಬರ್ತಿದೆ ಅಥವಾ ರಾತ್ರಿಯಲ್ಲಿ ಮಲಗ್ಲಿಕ್ಕಾಗಲ್ಲ. ರಾತ್ರಿಯಲ್ಲಿ ಏನಾಗುತ್ತೆ ಅಂದರೆ ದೆರ್ ವಿಲ್ ಬಿ ಅ ರೆಸ್ಟ್ಲೆಸ್ ಲೆಗ್ ಅಂತ ಹೇಳ್ಬೋದು. ಅಂದರೆ ಮಲಗಿದ್ರೆ ಸಾಕು ನೋವು ಅಥವಾ ಏನೋ ಒಂಥರ ಹಿಂಸೆ, ಒಂಥರ ಸಂಕಟ, ಮಲಗ್ಲಿಕ್ಕಾಗೋದಿಲ್ಲ. ಸೊ ಅದರಿಂದನೇ ಏನೋ ಒಂಥರ ಏನಾದರೂ ಒಂದು ಕೋಲ್ಡ್ ಅಪ್ಲಿಕೇಶನ್ ಅಥವಾ ವಾರ್ಮ್ ಅಪ್ಲಿಕೇಶನ್ ಹಾಕಿದ್ರೇ ದೇ ವಿಲ್ ಫೀಲ್ ರಿಲೀಫ್. ಅಥವಾ ಏನಾದರೂ ಒಂದು ಭಾರ ಹಾಕಿದಾಗ ಅಥವಾ ಏನಾದರೂ ಮಸಾಜ್ ಮಾಡಿದಾಗ ದೇ ವಿಲ್ ಫೀಲ್ ರಿಲೀಫ್. ಸೊ ಈ ಎಲ್ಲ ಸಿಂಪ್ಟಮ್ಸ್ಗಳು ಇದ್ದಾಗ ಆಮೇಲೆ ಏನಾಗುತ್ತೆ, ಸ್ಕಿನ್ ಡಿಸ್ಕಲರೇಷನ್ ಆಗುತ್ತೆ. ಮೇನ್ ಪ್ರಾಬ್ಲಮ್ ಇಸ್ ದ ಥಿಂಗ್, ಸ್ಕಿನ್ ಡಿಸ್ಕಲರೇಷನ್. ಯಾವುದೇ ಸಿಂಪ್ಟಮ್ ಇಲ್ಲ ಅಂದ್ರೂ ಎಲ್ಲೋ ಒಂದು ಸ್ಕಿನ್ ಡಿಸ್ಕಲರೇಷನ್. ಯೂಶಲಿ ಫೇರ್ ಟೋನ್ ಇದ್ದವರು ಎಲ್ಲೋ ಟುವರ್ಡ್ಸ್ ದಿ ಡಾರ್ಕರ್ ಸೈಡ್ ಹೋಗ್ತಾ ಇದೆ. ಮೇ ಬಿ ಆ ಲಿಟಲ್ ಸೈನ್ ಇರ್ಬೋದು, ಸ್ವಲ್ಪ ಸ್ಪಾಟ್ಗಳು ಇರ್ಬೋದು. ಸೊ ಸಮ್ ಪೀಪಲ್ ವಿಲ್ ಇಗ್ನೋರ್ ದಟ್ ಸ್ಪಾಟ್ಸ್ಗಳನ್ನ. ಸೊ ಮೇ ಬಿ ಬಿಕಾಸ್ ಆಫ್ ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಪೇಷಂಟಲ್ಲೂ ಸಹ ಈ ಥರ ಡಿಸ್ಕಲರೇಷನ್ ಆಗೋ ಚಾನ್ಸಸ್ ಇರ್ತದೆ. ಇವನ್ ಕೊಲೆಸ್ಟ್ರಾಲ್ ಇರೋ ಪೇಷಂಟ್ಸಲ್ಲೂ ಸಹ ಡಿಸ್ಕಲರೇಷನ್ ಆಗೋ ಚಾನ್ಸಸ್ ಇದೆ. ಇವನ್ ದ ಪೇಷಂಟ್ ವಿಲ್ ಬಿ ಹ್ಯಾವಿಂಗ್ ದ ಟ್ಯಾಬ್ಲೆಟ್ಸ್ ಫಾರ್ ದಿ ಡಯಾಬಿಟಿಸ್ಗೂ ತೊಗೊಳ್ತಾ ಇರ್ತಾರೆ, ಕೊಲೆಸ್ಟ್ರಾಲಿಗೂ ತೊಗೊಳ್ತಾ ಇರ್ತಾರೆ. ಸೊ ಇದರಿಂದ ಮೇ ಬಿ ವೇರಿಯೇಷನ್ ಆಗಿರ್ಬೋದು ಅಂತ ದೇ ವಿಲ್ ಇಗ್ನೋರ್. ಬಿಕಾಸ್ ದಿಸ್ ಆರ್ ದ ಬೇರೆ ಸಿಂಪ್ಟಮ್ಸ್ ಯಾವುದೂ ಅವ್ರಿಗೆ ಕಾಣಿಸ್ತಾರಲ್ಲ, ಓನ್ಲಿ ದ ಡಿಸ್ಕಲರೇಷನ್ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಡಿಸ್ಕಲರೇಷನ್ ಇದ್ದಾಗ ದೇ ವಿಲ್ ಗಿವ್ ಇಂಪಾರ್ಟೆನ್ಸ್ ಫಾರ್ ದ್ಯಾಟ್. ಇದಕ್ಕೆ ವೆರಿಕೋಸ್ ಅಂತ ಅವರು ಸೆಕೆಂಡ್ ಥಾಟ್ ಹೋಗಲಿಕ್ಕೆ ಚಾನ್ಸಸ್ಸೇ ಇರೋದಿಲ್ಲ. ಸೊ ಯಾವಾಗ ನಿಮ್ಮ ಸ್ಕಿನ್ ಟೋನ್ ಡಾರ್ಕ್ ಆಗ್ತಾ ಇದೆ ಅಥವಾ ಇಚ್ಚಿಂಗ್ ಆಗ್ತಾ ಇದೆ ಅಥವಾ ನಿಮಗೆ ಗಾಯ ಆಗಿದ್ದು ಬೇಗ ಹೀಲ್ ಆಗ್ತಾ ಇಲ್ಲ, ಸೊ ದಿಸ್ ಆಲ್ ದ ಕನ್ಸಿಡರೇಷನ್ ಮಾಡಿದಾಗ ವಿ ವಿಲ್ ಕಮ್ ಟು ದ ಕನ್ಕ್ಲೂಷನ್ ದಟ್ ದ ಪರ್ಸನ್ ಇಸ್ ಹ್ಯಾವಿಂಗ್ ದ ವೆರಿಕೋಸ್ ವೇನ್.
ಓಕೆ ಡಾಕ್ಟರ್, ಇನ್ನು ಈ ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ, ಆ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದರೆ. ಓಕೆ, ವೆರಿಕೋಸ್ ವೇನಲ್ಲಿ ಅಂತ ಹೇಳಿದಾಗ ನಾನು ಆಗಲೇ ಹೇಳಿದಾಗ ಮೇ ಬಿ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಲ್ಲಿ ನಾವು ಹೇಳುವುದು ಮೋಸ್ಟ್ ಆಫ್ ನಮ್ಮ ಕ್ಲಿನಿಕ್ ವಿಸಿಟ್ ಮಾಡೋದು ಏನು ಅಂತಂದರೆ ಹೌಸ್ ವೈಫ್ಗಳೇ ಜಾಸ್ತಿ ವೆರಿಕೋಸ್ ವೇನ್ ಅಂತ ಹೇಳ್ಬೋದು. ಈವನ್ ಬಿಕಾಸ್ ಆಫ್ ದಿ ಓವರ್ ವೆಯ್ಟ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಇಶ್ಯೂಸ್ ಇದ್ರೂ ಸಹ ಏನಾಗುತ್ತೆ, ದಟ್ ಈಸ್ ವಾಟ್ ಥೈರಾಯ್ಡ್ ಇಶ್ಯೂಸಲ್ಲಿ ಇದ್ದಾಗ ಏನಾಗುತ್ತೆ, ಮೆಟಬಾಲಿಸಮ್ ಲೇಟ್ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ದೇರ್ ವಿಲ್ ಬಿ ಅ ವೇಟ್ ಗೇನ್. ಬಿಕಾಸ್ ಆಫ್ ದಾಟ್ ಆಲ್ಸೋ ವೆರಿಕೋಸ್ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಅಥವಾ ಪ್ರೆಗ್ನೆನ್ಸಿ ಆದಮೇಲೆ ತೂಕ ಇಳಿಸ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ, ತೂಕ ಹೆಚ್ಚಾನೇ ಇದೆ, ಬಿಕಾಸ್ ಆಫ್ ದಾಟ್ ಪ್ರಾಬ್ಲಮ್ ಆಲ್ಸೋ ದ ಪರ್ಸಿಸ್ಟ್, ಅದು ಕಂಟಿನ್ಯೂ ಆಗ್ಬೋದು. ಇಟ್ಸ್ ನಾಟ್ ಅ ಸಿವಿಯರ್ ಥಿಂಗ್. ವೆನ್ ಇಟ್ ಸಿವಿಯರ್ ಆಗೋವರೆಗೂ ಹೋಗಲಿಕ್ಕೆ ಬಿಡಬಾರ್ದು. ದ ಕಾಂಪ್ಲಿಕೇಶನ್ ಶುಡ್ ನಾಟ್ ವರ್ಗೂ ಹೋಗಲಿಕ್ಕೆ ಬಿಡಬಾರ್ದು. ವಾಟ್ ದ ಇನಿಷಿಯಲ್ ಸ್ಟೇಜ್ ಏನಿರ್ತದೋ, ಅದು ನೋವಾಗಿರ್ಬೋದು, ಅಥವಾ ಭಾರ ಅಂತ ಅನಿಸ್ತಾ ಇರ್ಬೋದು, ಅಥವಾ ಏನಾದ್ರು ತುರ್ಕೆ ಅಂತ ಇರ್ಬೋದು, ಅವೆಲ್ಲ ಇದ್ದಾಗ ಡೆಫಿನೆಟ್ಲಿ ಯು ಶುಡ್ ರೀಚ್ ಔಟ್ ದ ಕ್ಲಿನಿಕ್. ಸೊ ಈ ಕ್ಲಿನಿಕಲ್ಲಿ ರೀಚ್ ಔಟ್ ಆದಾಗ ಹೆಂಗಿರ್ತಾರೆ ಅಂದರೆ, ದೇರ್ ವಿಲ್ ಬಿ ಅ ಸಿಂಪ್ಟಮ್ಯಾಟಿಕ್ ಹೆಂಗೆ ಅಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ವಿಲ್ ಕನ್ಸಿಡರ್ ದ ಪರ್ಸನ್ ಹ್ಯಾಸ್ ಎ ಹೋಲ್. ಹೇಗೆ ನಿಮ್ಮ ಪಾಸ್ಟ್ ಹಿಸ್ಟ್ರಿ, ನಿಮ್ಮ ತಂದೆ ತಾಯಿಗೆ ಏನಾದರೂ ಇತ್ತಾ, ಅನುವಂಶಿಕ ಮೀನ್ಸ್ ಈವನ್ ಫ್ಯಾಮಿಲಿ ಹಿಸ್ಟ್ರಿನೂ ನಾವು ತೊಗೊಳ್ಬೇಕಾಗತ್ತೆ. ಈವನ್ ಫ್ಯಾಮಿಲಿಯಲ್ಲೂ ಸಹ ಇದು ರನ್ಔಟ್ ಆಗುತ್ತೆ. ಅಥವಾ ಮೊದಲಿನಿಂದಲೂ ನೀವು ಹೇಗೆ ನಿಮ್ಮ ಒಬೆಸಿಟಿ ಇತ್ತಾ, ಅಥವಾ ನಿಮ್ಮ ಬೆಳವಣಿಗೆ ಹೇಗಿತ್ತು, ಈ ನಡುವೆ ನಿಮ್ಮ ತೂಕದಲ್ಲಿ ಹೆಚ್ಚು ಬದಲಾವಣೆ ಏನಾದರೂ ಆಗಿದೆಯಾ, ಏರುಪೇರು ಏನಾದರೂ ಆಗಿದೆಯಾ, ಅಥವಾ ಮೊದಲಿನಿಂದಲೂ ನಿಮ್ಮ ತೂಕ ಕನ್ಸಿಸ್ಟೆನ್ಸಿ ತುಂಬ ದಪ್ಪವಾಗೇ ಇರ್ತಾರೆ ಕೆಲವರು. ಥ್ರೂ ಔಟ್ ದ ಫ್ಯಾಮಿಲಿ ಇಟ್ ವಿಲ್ ರನ್ ಇಟ್ ಔಟ್. ಸೊ ಆ ಥರ ನಿಮ್ಮದಲ್ಲಿ ಏನಾದರೂ ಇದೆಯಾ. ಸೊ ಹೌ ಇಸ್ ದಿ ಫುಡ್ ಇಂಟೇಕ್, ಯಾವ ಥರ ಆಹಾರ ಸೇವನೆ ಮಾಡ್ತೀರಾ, ನಿಮ್ಮ ಜೀವನ ಶೈಲಿ ಹೇಗಿದೆ, ನಿಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ವಾಕಿಂಗ್ ಮಾಡ್ತೀರಾ, ಅಥವಾ ಎಷ್ಟು ಎಕ್ಸಸೈಸ್ ಮಾಡ್ತೀರಾ. ಸೊ ಹೌ ಇಸ್ ದ ವಾಟರ್ ಇಂಟೇಕ್. ಈವನ್ ಈ ವಾಟರ್ ಇಂಟೇಕ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ವಿಲ್ ಆಲ್ ಕನ್ಸಿಡರ್ ದಿಸ್. ಅಥವಾ ನಿಮ್ಮ ಮೋಷನ್ ಮಲಬದ್ಧತೆ ಇದ್ರೂ ಸಹ ಸೊ ವೆರಿಕೋಸ್ ವೇನ್ ಬರುವಂಥ ಸಾಧ್ಯತೆ ಇದೆ. ಸೊ ನಾಟ್ ಓನ್ಲಿ ಕನ್ಸಿಡರೇಷನ್ ಆ ಪೇಯ್ನ್ ಇದೆ, ಅಥವಾ ಊತ ಇದೆ, ಅಥವಾ ಉರಿ ಆಗ್ತಿದೆ, ಅದನ್ನು ಮಾತ್ರ ನಾವು ಕನ್ಸಿಡರೇಷನ್ ಮಾಡಲ್ಲ. ಯಾವಾಗಿಂದ ಅವರು ಸಫರ್ ಮಾಡ್ತಿದ್ದಾರೆ, ಪ್ಲಸ್ ಏನಾದರೂ ಅದರ್ ಹೆಲ್ತ್ ಇಶ್ಯೂಸ್ ಅಥವಾ ಹೆಲ್ತ್ ಕಂಪ್ಲೇಂಟ್ಸ್ ಏನಾದರೂ ಇದೆಯಾ, ದೇ ವಿಲ್ ಕನ್ಸಿಡರ್, ಅದನ್ನು ಮಾಡ್ತೀವಿ. ನೆಕ್ಸ್ಟ್ ವಾಟರ್ ಇಂಟೇಕ್ ಆಗಿರ್ಬೋದು, ಅವರ ಆಹಾರ ಜೀವನ ಶೈಲಿ ಹೇಗಿದೆ, ಎಷ್ಟು ಮೀನ್ಸ್ ವೆಜ್ ಮಾಂಸಾಹಾರಿನ ಅಥವಾ ಸಸ್ಯಾಹಾರಿನ, ಅಥವಾ ಎಷ್ಟು ವಾಕ್ ಮಾಡ್ತಾ ಇದ್ದೀರಾ, ಎಷ್ಟು ನೀರು ಇಂಟೇಕ್ ಇದೆ. ಸೊ ವಿ ವಿಲ್ ಗೈಡ್ ದೆಮ್. ಸೊ ಬರೀ ಕೇಸ್ ತೊಗೊಳ್ಳೋದು ಇಷ್ಟೆಲ್ಲ ಕೇಸ್ ತೊಗೊಂಡ್ರೂ ಸಹ, ಮತ್ತು ಮಕ್ಕಳು ಎಷ್ಟು ಇದೆ. ಸೊ ಇವನ್ ಪ್ರೆಗ್ನೆನ್ಸಿ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್, ಬಿಕಾಸ್ ದ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಅಥವಾ ಮೆನೋಪೋಸಲ್ ಇರ್ಬೋದು. ಸೊ ದಟ್ ವಿಲ್ ಆಲ್ ಟೇಕ್ ಇನ್ ಟು ಕನ್ಸಿಡರೇಷನ್. ಸೊ ಅದಾದಮೇಲೂ ಸಹ, ಅಥವಾ ಏನಾದರೂ ಹಳೆ ರಿಪೋರ್ಟ್ಸ್ ಏನಾದರೂ ಇದೆಯಾ, ಸೊ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ರಿಪೋರ್ಟ್ಸ್ ಮಾಡಿದ್ದೀರಾ, ಅಥವಾ ನಿಮಗೆ ಯಾವಾಗಿಂದ ಎರವು ಆಯಿತು, ಮೀನ್ಸ್ ಇನ್ಷಿಯಲಿ ಹೇಳ್ತಾರೆ ಅವ್ರು ಹೇಳೋದು ಇವಾಗಿಂದ ಶುರು ಆಗ್ತದೆ. ಡೆಫಿನೆಟ್ಲಿ ಅದು ಯಾವುದೇ ಒಂದು ಕಾಯಿಲೆ ಆದ್ರೂ ಇನ್ಸ್ಟೆಂಟಾಗಿ ಆಗುವಂಥದ್ದಲ್ಲ. ಸೊ ದೀರ್ಘಕಾಲದಿಂದ ಅವ್ರು ಬಳಲ್ತಿರ್ತಾರೆ, ಬಟ್ ದೇ ವಿಲ್ ಬಿ ನಾಟ್ ಅವೇರ್ ಆಫ್ ಇಟ್. ನಾನು ಆಗಲೇ ಹೇಳ್ದಂಗೆ ಕಾಲಲ್ಲಿ ಭಾರ ಅನ್ಸೋದು, ಅಥವಾ ಏನೋ ಒಂಥರ ಸಂಕಟ ಆಗೋದು ಹೀಗಿರ್ತಿರುತ್ತೆ, ಆದರೆ ಅವರು ದೇ ವಿಲ್ ಇಗ್ನೋರ್. ಯಾವಾಗ ತುಂಬ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೂ ಅವ್ರಿಗೆ ಆಗೋದಿಲ್ಲ, ದೇ ವಾಂಟ್ ಇಮಿಡಿಯೇಟ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡ್ಬಿಡ್ಬೇಕು. ಸೊ ಯಾವಾಗ ಕಾಂಪ್ಲಿಕೇಶನ್ಸ್ ಆಗುತ್ತೋ ದೆನ್ ಒನ್ಲಿ ದೇ ವಿಲ್ ಕಮ್ ಔಟ್. ಸೊ ವಿಲ್ ಆಲ್ ಟೇಕ್ ಇನ್ ಟು ದ ಕನ್ಸಿಡರೇಷನ್. ಅಥವಾ ಏನಾದರೂ ಎಮೋಷ್ನಲಿ ಪ್ಲೇನಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ, ಹೇಗೆ ಅವರು ರಿಯಾಕ್ಟ್ ಮಾಡ್ತಾರೆ, ಸೊ ಹೌ ಇಸ್ ದಿ ಥಿಂಗ್, ಎಲ್ಲನೂ ಕನ್ಸಿಡರ್ ಮಾಡಿ ವಿಲ್ ಗಿವ್ ದಿ ಮೆಡಿಸಿನ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ. ಓಕೆ, ವೆರಿಕೋಸ್ ವೇನ್ಗೆ ಅಂತ ಹೇಳಿದಾಗ ಸ್ಪೆಸಿಫಿಕ್ ಆಗಿ ಮಾಡಿಸ್ಬೇಕಾದದ್ದು ಕಲರ್ ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಅದರ ಮೂಲಕ ಸೊ ಹೇಗೆ ವೇನ್ ಫಂಕ್ಷನ್ಸ್ ಆಗ್ತಾ ಇದೆ, ಅಥವಾ ವಾಲ್ ಹೇಗಿದೆ, ಸೊ ಅದರ ಹೆಲ್ತ್ ಕಂಡೀಷನ್ಸ್ ಹೇಗಿದೆ, ಡೆಫಿನೆಟ್ಲಿ ಇದು ಡಾಪ್ಲರ್ ಅಲ್ಟ್ರಾಸೌಂಡಿಂದ ನಮಗೆ ಡೆಫಿನೆಟ್ಲಿ ಇದರಿಂದ ತಿಳ್ಕೊಬೋದು. ಎಸ್ ಡಾಕ್ಟರ್, ಇನ್ನು ನೀವಾಗಲೇ ಹೇಳಿದ್ರಿ ಕಾಂಪ್ಲಿಕೇಶನ್ಸ್ ಆಗಿರೋ ಟೈಮಲ್ಲಿ ಬರ್ತಾರೆ ಪೇಷಂಟ್ಸ್ ಅಂತ. ಸೊ ಜನ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಹೋಗಲ್ಲ, ಆಮೇಲೆ ತೀವ್ರತೆ ಹೆಚ್ಚಾದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಈ ವೆರಿಕೋಸ್ ವೇನ್ ಸಮಸ್ಯೆಯನ್ನು ನೆಗ್ಲೆಕ್ಟ್ ಮಾಡೋದ್ರಿಂದ, ಅಥವಾ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಳ್ದಲೇ ಇರೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ. ಯೂಶ್ವಲಿ ಪೇಷಂಟ್ ಹೇಗಿರಬೇಕು ಅಂದರೆ, ಏನೋ ಒಂದು ಕಾಲಲ್ಲಿ ಸೆಳೆತ ಆಗ್ತದೆ, ಅಥವಾ ಏನೋ ಒಂದು ಥರ ಸಂಕಟ ಆಗ್ತದೆ, ದಟ್ ಈಸ್ ವಾಟ್ ಇನಿಷಿಯಲ್ ಸ್ಟೇಜಲ್ಲಿರುತ್ತೆ. ಸೊ ಏನಾದರೂ ನಿಂತಾಗ, ಸ್ವಲ್ಪ ತುಂಬ ಹೊತ್ತು ನಿಂತಾಗ ಕಾಲಲ್ಲಿ ಬಾಹು ಬರೋದು, ಅಥವಾ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ, ಕಾಲಿನಲ್ಲಿ ಏನೋ ಒಂಥರ ಹಿಂಸೆ ಆಗ್ತಾ ಇರೋದು, ಅಥವಾ ಸಂಕಟ ಆಗ್ತಾ ಇರೋದು, ಅಥವಾ ಕಾಲಿಗೆ ನಾನು ಆಗಲೇ ಹೇಳ್ದಂಗೆ ಗಾಯ ಆಗಿದ್ದು ಬೇಗ ಹೀಲ್ ಆಗೋದಿಲ್ಲ. ಇವನ್ ಅವ್ರು ಏನಾದರೂ ಡಯಾಬಿಟಿಕ್ ಬೇರೆ ಇದ್ದಾರೆ, ಅದೇನಾದರೂ ಇದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಗೋ ಫಾರ್ ದಿ ಅಲ್ಸರ್ ಅಂತ ಹೇಳ್ಬೋದು, ಬೇಗ ಹೀಲ್ ಆಗೋದಿಲ್ಲ. ಸೊ ಅಲ್ಸರ್ ಆದಾಗ ಡೆಫಿನೆಟ್ಲಿ ಏನಾಗುತ್ತೆ, ಆಯಾ ಪಾರ್ಟಲ್ಲಿ ಬ್ಲಡ್ ಸಪ್ಲೈ ಆಗೋದಿಲ್ಲ, ಡೆಫಿನೆಟ್ಲಿ ಏನಾಗ್ಬೋದು. ಸೊ ಆಮೇಲೆ ಹೆಚ್ಚಾಗಿ ರಕ್ತ ಅದರಿಂದ ಹೊಗಲೂಬೋದು.
ಅವಾಗ ಕಂಟ್ರೋಲ್ ಮಾಡಲಿಕ್ಕೂ ಸಹ ಕಷ್ಟ ಆಗುತ್ತೆ, ರಕ್ತದ ಕಂಟ್ರೋಲ್ ಮಾಡಲಿಕ್ಕೂ ಸಹ ಕಷ್ಟ ಆಗುತ್ತೆ. ನೆಕ್ಸ್ಟು ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಹಿಮೋಗ್ಲೋಬಿನ್ ಅನ್ನುವ ಕಂಟೆಂಟ್ ಬ್ಲಡ್ಡಲ್ಲಿ ಏನಿರ್ತದೋ ಅದು ಆಚೆ ಬಂದಾಗ ಹೆಮೋಸೆಡ್ರಿನ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ಅದರದ ಕಾರಣದಿಂದನೇ ಸೊ ನಾವು ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್, ನಾನು ಏನು ಹೇಳ್ತೀನೋ ಪಿಗ್ಮೆಂಟೇಷನ್ಗಳು ಕಾಣುತ್ತೆ. ತುಂಬ ತುರ್ಕೆ, ಯೂಶಲಿ ತುರ್ಕೆ ಹೆಂಗೆ ಅಂತಂದರೆ ಮೀನ್ಸ್ ವೆರಿಕೋಸ್ ವೇನ್ ಎಲ್ಲಿ ಬೇಕಾದರೂ ಆಗ್ಬೋದು, ಯಾವ ಪಾರ್ಟ್ ಆಫ್ ದ ಬಾಡಿಯಲ್ಲಿ ಸಹ ಆಗ್ಬೋದು. ಯೂಶಲಿ ಹೇಗೆ ಲೋವರ್ ಎಕ್ಸ್ಟ್ರಿಮಿಟೀಸಲ್ಲೇ ಆಗ್ತದೆ. ಯಾಕೆ, ದೇಹದ ತೂಕ ಆಲ್ಮೋಸ್ಟ್ ಲೋವರ್ ಪಾರ್ಟ್ ಆಫ್ ದ ಬಾಡಿ ಇಟ್ ವಿಲ್ ಕ್ಯಾರಿ ಔಟ್. ಸೊ ಹಾಗಿದ್ದಾಗ ಡೆಫಿನೆಟ್ಲಿ ಲೋವರ್ ಪಾರ್ಟಲ್ಲಿ ಇದ್ದಾಗ ವೆರಿಕೋಸ್ ವೇನ್, ಈವನ್ ಗಂಡು ಮಕ್ಕಳಲ್ಲೂ ಸಹ ವೆರಿಕೋಸ್ ವೇನ್ ವೆರಿಕೋಸ್ ಟೆಸ್ಟಲ್ಲಿ ಬರ್ತದೆ, ವೆರಿಕೋಸ್ ಸೀಲ್ ಅಂತ ಹೇಳ್ತೀವಿ ಅದನ್ನು. ಸೊ ಅದು ಮಕ್ಕಳಾಗಲಿ ಪ್ರಾಬ್ಲಮ್, ಅದು ಬೇರೆ ಒಂದು ಕಂಡೀಷನ್ ಆಗ್ತದೆ. ಸೊ ಯೂಶಲಿ ಕೆಳಗಡೆ ಮೀನ್ಸ್ ಕಾಲಿನ ಕೆಳಭಾಗ, ಮೀನಿನ ಕಂಡ ಆಗಿರ್ಬೋದು ಅಥವಾ ಆ್ಯಂಕಲ್ ಜಾಯಿಂಟಲ್ಲಿ ಅಥವಾ ತುರ್ಕೆ ಜಾಸ್ತಿ ಆಗ್ತಾರೆ, ತುರ್ಕೆ ಜಾಸ್ತಿ ಇದ್ರೂ ಸಹ ದಟ್ ಈಸ್ ಅ ಸಿಗ್ನಲ್ ದಟ್ ದೇ ಆರ್ ದ ವೆರಿಕೋಸ್ ಪೇನ್ ಅಂತ ಅಂದ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಂಗೆ ಜೇಡರ ಬಲೆ ಚಿಕ್ಕದಾಗಿ ಕಾಣಿಸ್ಕೊಳ್ತಾ ಇರೋದು ನರ, ಬಟ್ ದೇ ಹ್ಯಾವ್ ಟು ಎಕ್ಸಾಮಿನ್ ಫಾರ್ ದೆಮ್ಸೆಲ್ವ್ಸ್, ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಅಂದಾಗ ಎಕ್ಸಾಮಿನ್ ಅನ್ನೋದು ತುಂಬ ಮುಖ್ಯ ಆಗ್ತದೆ. ಸೊ ಈ ಎಕ್ಸಾಮಿನೇಷನ್ ಮಾಡಿಕೊಂಡು ಫಸ್ಟ್ ಸ್ಟೇಜಲ್ಲೇ ಸೊ ಏನಾದರೂ ಒಂದು ಅದು ಹೇಳ್ದಾಗೆ ಸ್ವಲ್ಪ ಸೆಳೆತ ಆಗಿರ್ಬೋದು ಅಥವಾ ನೋವು ಆಗಿರ್ಬೋದು, ಏನೋ ಒಂಥರ ಕಾಲಲ್ಲಿ ನನಗೆ ಹಿಂಸೆ ಆಗ್ತದೆ, ದೇ ವಿಲ್ ಬಿ ಕಮ್ ಟು ನೋ. ನಾರ್ಮಲ್ ಫಿಸಿಯೋಲಾಜಿಕಲ್ ಫಂಕ್ಷನ್ಗಿಂತ ಅಬ್ನಾರ್ಮಲ್ಗೆ ಹೋದಾಗ ದೇ ವಿಲ್ ಬಿ ಕಮಿಂಗ್ ಟು ನೋ ಅಲ್ವಾ. ಸೊ ಈಗ ಅಕಸ್ಮಾತ್ ಲಾಂಗ್ ಸಿಟ್ಟಿಂಗಲ್ಲಿ ಏನಾದರೂ ಕೂತಿದ್ರೆ ಒಂದು ಸ್ವಲ್ಪ ವಾಕ್ ಮಾಡೋದಾಗಿರ್ಬೋದು, ಅಥವಾ ದೈನಂದಿನ ಜೀವನದಲ್ಲಿ ಹೇಗೆ ಅಂದರೆ ಒಂದು 30 to 40 minutes ವಾಕ್ ಮಾಡೋದು ಇಸ್ ಎಸೆನ್ಷಿಯಲ್. ಆ್ಯಂಡ್ ಆಲ್ಸೋ ದಿ ಎಕ್ಸಸೈಸ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಆ ಪಾರ್ಟ್ ಏನಾಗ್ತಾ ಹೋಗುತ್ತೆ, ಹಾಗೆ ಡೆಡ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ವೆನ್ ಇಟ್ ಈಸ್ ಆಕ್ಟಿವ್ ಫಾರ್ಮ್, ಯಾವುದೇ ನಾವು ಎಕ್ಸಸೈಸ್ ಆಗಿರ್ಬೋದು ಮಾಡಿದಾಗ ದ ಪರ್ಟಿಕ್ಯುಲರ್ ಪಾರ್ಟ್ ಅಥವಾ ಮಸಲ್ಸ್ ಏನಾಗುತ್ತೆ ಆಕ್ಟಿವೇಟ್ ಆಗುತ್ತೆ. ಸೊ ವಿ ಆರ್ ಗಿವಿಂಗ್ ದಿ ಎನರ್ಜಿ ಫಾರ್ ಇಟ್. ಯಾವುದೇ ಒಂದು ಪಾರ್ಟ್ ಆಕ್ಟಿವೇಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಗೋ ಫಾರ್ ದಿ ಡೆಡ್ ಸ್ಟೇಟ್ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಎಕ್ಸಸೈಸ್ ಅನ್ನೋದು ಮತ್ತು ವಾಕಿಂಗ್ ಅನ್ನೋದು ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ವೆರಿಕೋಸ್. ವೀಕ್ಷಕರೇ, ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ಲೈವ್ನಲ್ಲಿ ಮಾತಾಡಿ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವೆಲ್ಲ ಅಭ್ಯಾಸಗಳನ್ನ ತಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಳ್ಬೇಕು, ಏನೆಲ್ಲ ಮಾಡಬಾರ್ದು ಅಂತ? ಸೊ ವೆರಿಕೋಸ್ ವೇನ್ ಇದ್ದು ನಾ ಆಗಲೇ ಹೇಳ್ದಂಗೆ ಹೆಚ್ಚಿನ ಮೀನ್ಸ್ ಒಳ್ಳೆ ಆರೋಗ್ಯವಾದ ತರಕಾರಿ ಆಗಿರ್ಬೋದು ಅಥವಾ ಹಣ್ಣುಗಳ ಸೇವನೆ ಇರ್ಬೋದು. ಸೊ ಒಳ್ಳೆ ತಾಜಾ ತರಕಾರಿಗಳಾಗಿರ್ಬೋದು, ಹಣ್ಣುಗಳ ಸೇವನೆ ಆಗಿರ್ಬೋದು, ಹೆಚ್ಚಿನಂಥ ನಾರಿನಂಶ ಇರುವಂಥ ತರಕಾರಿಗಳಾಗಿರ್ಬೋದು. ಸೊ ಇಂಥ ಬಂದಾಗ ಸೊ ಯಾವ್ಯಾವ ತರಕಾರಿಗಳು ಅಥವಾ ಯಾವುದ್ಯಾವುದು ಹಣ್ಣುಗಳು ಅಂತ ಸ್ಪೆಸಿಫಿಕ್ ಆಗಿ ಕೇಳುವಂಥದ್ದು ಕೆಲವರು ಇರ್ತಾರೆ. ಸೊ ಸ್ಪೆಸಿಫಿಕ್ ಹಣ್ಣುಗಳು ಅಂತ ಬಂದಾಗ ಬೆರೀಸ್ಗಳಾಗಿರ್ಬೋದು, ವಿಟಮಿನ್ ಸಿ ರಿಚ್ ಫುಡ್ಸ್ಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಸ್ಟ್ರಾಬೆರಿ ಆಗಿರ್ಬೋದು ಅಥವಾ ಪಪಾಯ ಆಗಿರ್ಬೋದು. ಸೊ ಈ ಥರ ಅಥವಾ ಚೇಪೆಕಾಯಿ, ಸೀಬೆಹಣ್ಣು ಆಗಿರ್ಬೋದು. ಸೊ ಈ ಥರ ಫ್ರೂಟ್ಸ್ಗಳಂತ ಬಂದಾಗ ಅಥವಾ ಅವಕ್ಯಾಡೋ ಆಗಿರ್ಬೋದು ಅಥವಾ ಆಸ್ಪರಾಗಸ್ ಆಗಿರ್ಬೋದು ಪ್ಲಾಂಟ್ಸ್ ವಿಷಯಕ್ಕೆ ಬಂದಾಗ, ಅಥವಾ ಜಿಂಜರ್ ಅಥವಾ ಆ್ಯಂಟಿ ಇನ್ಫ್ಲಮೇಟರಿ ಅದು ಸಹ ಹೆಲ್ಪ್ಫುಲ್ ಆಗುತ್ತೆ. ಆಸ್ಪರಾಗಸ್ ಆಗಿರ್ಬೋದು. ನಟ್ಸ್ ಆ್ಯಂಡ್ ಸೀಡ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದರಲ್ಲೂ ಸಹ ಇರುವಂಥ ಅಂಶಗಳು ದೇ ವಿಲ್ ಹೆಲ್ಪ್ ಫಾರ್ ದಿ ವೇನ್, ಏನು ಅದು ಹೆಲ್ತಿ ವೇನ್ ಅಥವಾ ಒಳಗಡೆ ಇರುವಂಥ ಲೂಮನ್ ಏನು ಹೆಲ್ತಿಯಾಗಿರಲಿಕ್ಕೆ ಇಟ್ ವಿಲ್ ಹೆಲ್ಪ್ ಇಟ್ ಔಟ್ ಫಸ್ಟ್ ಆಫ್ ಆಲ್. ಆ್ಯಂಡ್ ದೆನ್ ಆಲ್ಸೋ ದ ವೆಯ್ಟ್ ಮ್ಯಾನೇಜ್ಮೆಂಟ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನಾನು ತರಕಾರಿಗಳನ್ನ ಹೇಳಾದ್ಮೇಲೆ ಸಾಲ್ಟ್ ಇಂಟೇಕ್, ಸಾಲ್ಟ್ ಅಂಶನ ತಗೊಳ್ಳೋದು ಲಿಮಿಟ್ ಮಾಡಬೇಕಾಗ್ತದೆ. ಸೊ ಹೆಚ್ಚಾಗಿ ಏನಂದ್ರೆ ಪ್ರೋಸೆಸ್ಡ್ ಫುಡ್ನ ಜಾಸ್ತಿ, ಜಂಕ್ ಫುಡ್ಸ್ನ ತಿನ್ನುವಂಥದ್ದು ಜನ ಜಾಸ್ತಿ ಆಗ್ತಾರೆ. ಸೊ ಮೇಕ್ ಶ್ಯೂರ್ ದ್ಯಾಟ್ ಯು ಹ್ಯಾವ್ ಅ ಹೆಲ್ತಿ ಕುಕ್, ಮೀನ್ಸ್ ಮನೆಯಲ್ಲೇ ಮಾಡಿರುವಂಥ ಆಹಾರನ ಸೇವನೆ ಮಾಡೋದು. ಹೆಚ್ಚಾಗಿ ತರಕಾರಿಗಳು ಆಗಿರ್ಬೋದು, ಕಾಳುಗಳ ಸೇವನೆ. ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ ಪೀಸ್ ಆಗಿರ್ಬೋದು ಅಥವಾ ಬ್ರೌನ್ ಪೀಸ್ ಆಗಿರ್ಬೋದು ಅಥವಾ ಬ್ರೌನ್ ರೈಸ್ ಆಗಿರ್ಬೋದು ಅಥವಾ ಹೇಸಲ್ ನಟ್ಸ್ ಆಗಿರ್ಬೋದು ಅಥವಾ ನಾನ್ ವೆಜ್ ಅಂತ ಬಂದಾಗ ಎಗ್ ಆಗಿರ್ಬೋದು, ಮೀನ್ಸ್ ಹೆಲ್ತಿ ಫ್ಯಾಟ್ಸ್ಗಳನ್ನ ಆಗಿರ್ಬೋದು, ಒಮೆಗಾ ರಿಚ್ ಫ್ಯಾಟಿ ಫುಡ್ಸ್ಗಳಾಗಿರ್ಬೋದು ಅಥವಾ ಫಿಶ್ ಆಗಿರ್ಬೋದು. ಈ ಥರ ಫುಡ್ಸ್ಗಳನ್ನ ನಾವು ಸರಿಯಾದ ಕ್ರಮದಲ್ಲಿ ತೊಗೊಳ್ದಾಗ ಅದರಲ್ಲಿರುವಂಥ ವಿಟಮಿನ್ಸ್ ಅಥವಾ ಮಿನರಲ್ಸ್ ಏನಿರುತ್ತೋ ಡೆಫಿನೆಟ್ಲಿ ಬಾಡಿ ವಿಲ್ ಫಂಕ್ಷನ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಅದೇ ಸಹ ನೀರಿನ ಅಂಶ ಸಹ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈವನ್ ಫಾರ್ ಎಕ್ಸಾಂಪಲ್ ನೀವು ಒಂದು ದಿನದಲ್ಲಿ ನೀರಿನ ಕಡಿಮೆ ಅಂಶನ ಎಷ್ಟು ಕಡಿಮೆ ತೊಗೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ಎ ಪೇನ್ ಇನ್ ಲೆಗ್ ಅಥವಾ ಕ್ರ್ಯಾಂಪ್ಸ್ ಆಗುತ್ತೆ, ಯು ಮೇಕ್ ಇಟ್ ಔಟ್. ಅದೇ ಥರನೇ ಇಲ್ಲೂ ಸಹ ನೀರಿನ ಅಂಶ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಮನುಷ್ಯ ಯೂಶಲಿ 3 to 4 liters ನೀರು ಕುಡಿಲೇಬೇಕಾಗ್ತದೆ. ಸೊ ನನಗೆ ಬಾರಿಕೆ ಆಗಲ್ಲ, ನಾನು ಊಟ ಆದಮೇಲೆ ಮಾತ್ರ ಕುಡಿತೀನಿ ಅಥವಾ ಸೊ ದೇರ್ ವಿಲ್ ಬಿ ಮೆನಿ ಥಿಂಗ್. ಸೊ ಅದನ್ನು ಕಟ್ ಡೌನ್ ಮಾಡಿ ವಾಟ್ ಎವರ್ ಇಟ್ ಮೇ ಬಿ ಯು ಫೀಲ್ ಥರ್ಸ್ಡೇ, ನಿಮಗೆ ಬಾರಿಕೆ ಆಗಲಿ ಆಗದೇ ಇರಲಿ ಇಲ್ಲಿ, ಸೊ ದ ಬಾಡಿ ನೀಡ್ಸ್ ಎ 3 to 4 liters ಆಫ್ ವಾಟರ್. ಸೊ ಅದನ್ನು ನೀವು ಕನ್ಸಂಪ್ಷನ್ ಮಾಡಲೇಬೇಕು. ಅದ್ರ ಬದಲು ಟೀ ಕಾಫಿ ಮತ್ತು ಅದು ಸಹ ಅಡಿಕ್ಷನ್ಸ್ ಇರುತ್ತೆ, ಯು ಶುಡ್ ಕಟ್ ಡೌನ್ ಅದು ಸಹ. ನೆಕ್ಸ್ಟು ಆಲ್ಕೋಹಾಲಿಕ್ ಕಂಟೆಂಟು ಸೇವನೆ ಮಾಡುವಂಥ ಸ್ಟಿಮ್ಯುಲೆಂಟ್ಸ್ ಅದು ಒಂದು ಅಪಾಯಕಾರಿಯಾಗಿರ್ಬೋದು, ಅಥವಾ ಧೂಮಪಾನ ಮಾಡುವಂಥದ್ದಾಗಿರ್ಬೋದು, ಇದನ್ನೆಲ್ಲ ಕಟ್ ಡೌನ್ ಮಾಡಬೇಕು.
ಸೊ ಇಟ್ ವಿಲ್ ಹ್ಯಾವ್ ಅ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದಿ ಹೆಲ್ತ್ ಅಂತ ಹೇಳ್ಬೋದು. ಅಥವಾ ಸ್ವಲ್ಪ ನಾನು ಹೇಳ್ದಂಗೆ ವ್ಯಾಯಾಮ ಆಗಿರ್ಬೋದು. ಸೊ ಲೆಗ್ ರೇಸಿಂಗ್ ಅಂತ ಹೇಳ್ತಾರೆ, ಅಥವಾ ಕಾಫ್ ರೇಸಿಂಗ್ ಅಂತ ಹೇಳ್ತಾರೆ, ಹ್ಯಾಂಕಲ್ ಪಂಪ್ ಅಂತ ಹೇಳ್ತಾರೆ. ಸೊ ಹೇಗೆ ಅಂತಂದರೆ ಸ್ವಲ್ಪ ಹೀಲ್ಸ್ನ ಸ್ವಲ್ಪ ರೇಸ್ ಮಾಡೋದಾಗಿರ್ಬೋದು. ಅಥವಾ ತುಂಬ ಹೊತ್ತು ಲಾಂಗ್ ಸ್ಟ್ಯಾಂಡಿಂಗ್ ನಿಂತಿದ್ದೀರಾ ಅಂತಂದಾಗ ಸ್ವಲ್ಪ ಮಲಗಿದ ಪೊಸಿಷನಲ್ಲಿ ಕಾಲಿಗೆ ಸ್ವಲ್ಪ 2 ಪಿಲ್ಲೋನ ಸಪೋರ್ಟ್ ಕೊಟ್ಟು ಕಾಲ್ನ ರೇಸಿಂಗ್ ಮೀನ್ಸ್ ಲೆಗ್ ರೇಸಿಂಗ್ ಅಂತ ಹೇಳ್ತಾರೆ. ಸೊ ಯು ಶುಡ್ ಡೂ ದ್ಯಾಟ್. ಅದನ್ನಾದರೂ ಮಾಡಬೇಕು. ಸೊ ಏನಾಗುತ್ತೆ ಅವಾಗ ಬ್ಲಡ್ ಈಸಿಯಾಗಿ ಬ್ಯಾಕ್ ಟು ದ ಹಾರ್ಟ್ ಫ್ಲೋ ಆಗಲಿಕ್ಕೆ ಇಟ್ ವಿಲ್ ಹೆಲ್ಪ್ ಇಟ್ ಔಟ್. ಬಿಕಾಸ್ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು, ಯಾರು ವೆರಿಕೋಸ್ ವೇನ್ ಇರ್ತಾರೋ ಇಫ್ ಯು ರೆಸ್ಟ್ ಫಾರ್ ದಿ 10 or 15 minutes ರೇಸಿಂಗ್ ದೇರ್ ಲೆಗ್ ವಿತ್ ಹೆಲ್ಪ್ ಆಫ್ ಪಿಲ್ಲೋ ಅಂದರೆ ಡೆಫಿನೆಟ್ಲಿ ಅವ್ರದ್ದು ಏನು ಪೇನ್ ಇರುತ್ತೋ ಅಥವಾ ಏನು ಸ್ವೆಲ್ಲಿಂಗ್ ಇರುತ್ತೋ ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಡೌನ್. ಸೊ ಆಮೇಲೆ ಹೇರ್ ಸೈಕ್ಲಿಂಗ್ ಅಂತ ಹೇಳ್ತೀವಿ, ಗಾಳಿಯಲ್ಲಿ ಸೈಕ್ಲಿಂಗ್ ಹೊಡೆಯೋದು ಅಂತ ಹೇಳಿ. ಸೊ ಇಷ್ಟು ಅಂಶಗಳನ್ನ ನಾವು ಮಾಡಬೇಕಾಗತ್ತೆ ಯಾವಾಗ ವೆರಿಕೋಸ್ ವೇನ್ ಇದ್ದಾಗ. ಯಾವುದು ಮಾಡಬಾರ್ದು ಅಂತ ಬಂದಾಗ ಸೊ ಹೇಗೆ ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್, ನಾನು ಆಗಲೇ ಹೇಳ್ದಂಗೆ ಮೇ ಬಿ ಆಕ್ಯುಪೇಷನಲ್ ಹಜಾರ್ಡಲ್ಲಿ ಇದ್ದಾಗ ನಿಂತ್ಕೊಳ್ಳೇಬೇಕಾಗಂತ ಟೈಮ್ ಬರ್ತದೆ. ಸೊ ಏನೂ ಮಾಡಲಿಕ್ಕಲ್ಲ, ಬಟ್ ದೇ ಶುಡ್ ಟೇಕ್ ಎ ಇನಿಷಿಯಲ್ ವಾಕ್. 10 minutes ಬ್ರೇಕ್ ತೊಗೊಂಡು ದೇ ಶುಡ್ ವಾಕ್ ಆಗಿರ್ಬೋದು. ಈಗ ನೆಕ್ಸ್ಟ್ ಅದಾದಮೇಲೆ ಲಾಂಗ್ ಸಿಟ್ಟಿಂಗಲ್ಲಿದ್ದವರು ಸಹ ವಾಕಿಂಗ್ ಮಾಡುವಂಥದ್ದಾಗಿರ್ಬೋದು. ನೆಕ್ಸ್ಟ್ ಅದಕ್ಕೆ ಬೇಕಾದಂಥ ಸ್ಟಾಕಿಂಗ್ಸ್ಗಳನ್ನ ಅವೈಲಬಲ್ ಮೀನ್ಸ್ ಇರುತ್ತೆ. ಸೊ ಅಬೋ ದ ನೀ ಇರುತ್ತೆ, ಬಿಲೋ ದ ನೀ ಇರುತ್ತೆ. ಸೊ ಸ್ಟಾಕಿಂಗ್ಸ್ಗಳನ್ನ ಅಪ್ಲೈ ಮಾಡೋದು ಹಾಕ್ಕೊಂಡಾಗ ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಇಟ್ ಔಟ್. ಆಮೇಲೆ ಕೆಳಗೆ ಕೂತ್ಕೊಳ್ಳೋದು, ಸಿಟ್ಟಿಂಗ್ ಆನ್ ದ ಫ್ಲೋರ್. ಕೆಲವರು ಹೇಳ್ತಾರೆ ಸೊ ಯೂಶಲಿ ನನಗೆ ಮೇಲೆ ಕೂತ್ಕೊಂಡ್ರೆ ಕನ್ಫರ್ಟ್ ಇರೋದಿಲ್ಲ, ಹಳೆ ಕಾಲು ಯೂಶಲಿ ಕೆಳಗಡೆನೆ ಕೂತ್ಕೊಳ್ಳಿ, ಬಟ್ ಮೇಕ್ ಶೋರ್ ದಟ್ ಕಾಲ್ನ ಅವಾಗ ಮೂವ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಬಟ್ ಆಗದೇ ಇಲ್ಲ ನಾನು ಕೂತ್ಕೊಳ್ಳೇಬೇಕು ಅಂತ ಕೆಲವರು ಇರ್ತಾರೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಕಾಲ್ನ ಒಂದು ಸ್ವಲ್ಪ ಆವಾಗ ಮೂವ್ ಮಾಡೋದಾಗಿರ್ಬೋದು, ಟು ಆ್ಯಂಡ್ ಫ್ರೋ ಕಾಲ್ನ ಮೂವ್ ಮಾಡೋದಾಗಿರ್ಬೋದು. ಆಮೇಲೆ ಟೈಟ್ ಲೋವರ್ ಪಾರ್ಟ್ಸ್ ಮೀನ್ಸ್ ಪ್ಯಾಂಟ್ ಆಗಿರ್ಬೋದು ಅಥವಾ ಇನ್ನೋವೇರ್ಸ್ ಆಗಿರ್ಬೋದು ಟೈಟಾಗಿ ಹಾಕೊಳ್ಬಾರ್ದು. ಏನಾಗುತ್ತೆ ಅಂತಂದರೆ ದ ಬ್ಲಡ್ ಸಪ್ಲೈ ಟು ದಾಟ್ ಪಾರ್ಟಿಕ್ಯುಲರ್ ಪಾರ್ಟ್ ವಿಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೇಕ್ ಶೋರ್ ದಾಟ್ ಯಾವುದೇ ಟೈಟ್ ಕ್ಲೋತ್ಸಿಂಗ್ ಸಹ ಇರಬಾರ್ದು. ಸೊ ಇವನ್ನೆಲ್ಲ ಮತ್ತೆ ಹೇಳ್ದಂಗೆ ಹೆಚ್ಚಾಗಿ ವಾಕಿಂಗು ಸಹ ಮಾಡುವಂಥದ್ದಲ್ಲ. ಸೊ ಎಷ್ಟು ಲಿಮಿಟಾಗಿ ನಾನು ವಾಕಿಂಗ್ ಮಾಡೋಕ್ಕೆ ಹೇಳಿದಾಳೆ ಅಂತ 1 to 2 hours ವಾಕಿಂಗ್ ಮಾಡೋದಾಗಿರ್ಬೋದು, ಸೈಕ್ಲಿಂಗ್ ಮಾಡೋದಾಗಿರ್ಬೋದು. ಸೊ ಶುಡ್ ನಾಟ್ ಡೂ ದ್ಯಾಟ್. ಮಾಡಿ ಸೈಕ್ಲಿಂಗು, ಸ್ವಿಮ್ಮಿಂಗ್ ಆಗಿರ್ಬೋದು, ವಾಟ್ ಎವರ್ ದ ಆ್ಯಕ್ಟಿವಿಟೀಸ್ ವಿಚ್ ಇಸ್ ಕಂಫರ್ಟ್ ಫಾರ್ ಯು ಮಾಡಿ, ಬಟ್ ಮೇಕ್ ಶೋರ್ ದಟ್ ಇಟ್ ಶುಡ್ ಬಿ ಇನ್ ಎ ಲಿಮಿಟ್ ಕ್ವಾಂಟಿಟಿ. ನಾಟ್ ಎಕ್ಸೆಡ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಅ ಬ್ಯಾಡ್ ಇಂಪ್ಯಾಕ್ಟ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಕಾಡಬಾರ್ದು ಅಂದರೆ ಏನೆಲ್ಲ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಬೇಕು ಅಂತ ಈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ನೋಡೋದಾದರೆ? ಸೊ ಪ್ರಿವೆಂಟ್ ಮಾಡಬೇಕು ಅಂತಾಗ ಮೇಕ್ ಶೋರ್ ದಟ್ ಇವ್ದು ವಿಟಮಿನ್ ಸಪ್ಲಿಮೆಂಟ್ಸ್ ಅನ್ನೋದು ಭಾಳ ಪ್ರಾಮುಖ್ಯತೆ ಹೋಗ್ತದೆ. ಸೊ ವಿಟಮಿನ್ಸಲ್ಲಿ ಏನೇನು ಹೆಚ್ಚಾಗಿ ನಾವು ತೊಗೊಳ್ಬೇಕಾಗತ್ತೆ ಅಂತಂದರೆ ವಿಟಮಿನ್ ಡಿ ಆಗಿರ್ಬೋದು, ವಿಟಮಿನ್ ಇ ಆಗಿರ್ಬೋದು, ಕೆ ಮತ್ತು ವಿಟಮಿನ್ ಬಿ ಅನ್ನುವ ಅಂಶಗಳು ಇರ್ತದೆ. ಸೊ ಇದನ್ನು ಸರಿಯಾದ ಪ್ರಮಾಣದಲ್ಲಿ ನಾವು ತೊಗೊಂಡಾಗ ಸೊ ಆ ವೇನ್ ಅನ್ನುವ ಫಂಕ್ಷನ್ ಏನಿರ್ತದೋ ಸೊ ಡೆಫಿನೆಟ್ಲಿ ಅದು ನಾರ್ಮಲ್ ಫಂಕ್ಷನಲ್ಲಿ ಇರಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಸೊ ಯಾವ್ಯಾವ ರಿಚ್ ಸೋರ್ಸ್ ಇರ್ತದೋ ಇದು ರಿಚ್ ಸೋರ್ಸ್ಗಳನ್ನ ನಾವು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕಾಗ್ತದೆ. ಡೆಫಿನೆಟ್ಲಿ ಇದನ್ನು ಮಾಡ್ಕೊಂಡಾಗ ಸೊ ಈವನ್ ನಾನು ಹೇಳ್ದಾಗಲೇ ಮಲಬದ್ಧತೆ ಅಥವಾ ಏನಾದರೂ ಗಟ್ ಇಶ್ಯೂಸ್ ಏನಾದರೂ ಇದ್ದಾಗ ಇದರ ಅಬ್ಸಾರ್ಪ್ಷನ್ ಸಹ ಕೆಲವರಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮೇಕ್ ಶೋರ್ ದಟ್ ಅದರಲ್ಲಿ ಗಟ್ ಇಶ್ಯೂ ಏನಾದರೂ ಇದೆಯಾ, ಮೊದಲಿಂದ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದೆಯಾ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಾದರೂ ಇದೆಯಾ. ಸೊ ಹಿಂಗಿದ್ದಾಗ ಯಾವುದೇ ನೀವು ವಿಟಮಿನ್ಸ್ ತೊಗೊಂಡ್ರು ಸರಿಯಾದ ರೀತಿಯಲ್ಲಿ ಅಬ್ಸಾರ್ಪ್ಷನ್ ಆಗ್ತಾರಲ್ಲ, ಈವನ್ ಯು ಶುಡ್ ಗೆಟ್ ಚೆಕ್ ಇಟ್ ಫಾರ್ ಇಟ್. ಯಾಕೆ ನಾವು ಸರಿಯಾದ ಆಹಾರ ಸೇವನೆ ಮಾಡಿದ್ರು ಯಾಕೆ ಅದು ನನಗೆ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ, ವೈ ಆರ್ ಗೆಟಿಂಗ್ ಡಿಫಿಷಿಯನ್ಸಿ ಅನ್ನೋದು ರಕ್ತ ಪರೀಕ್ಷೆನೂ ಸಹ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಸೂಕ್ತವಾದ ಆಹಾರ ಸೇವನೆ ಅಥವಾ ಎಕ್ಸಸೈಸ್ ಆಗಿರ್ಬೋದು ಅಥವಾ ಈ ವಿಟಮಿನ್ಸ್ಗಳನ್ನ ಸೇವನೆ ಆಗಿರ್ಬೋದು, ನಾನು ಹೇಳ್ದಂಗೆ ಹೆಚ್ಚಿನಾದ ನಾರಿನಂಶ ಇರುವಂಥ ತರಕಾರಿಗಳ ಸೇವನೆ ಮಾಡೋದು ತುಂಬ ಸೂಕ್ತ ಆಗುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆ ಇದೆ ಅಂತ ಆಲ್ರೆಡಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋಪತಿ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದಾ? ಈ ಸಡನ್ ಶಿಫ್ಟ್ ಆಗ್ಬೋದಾ? ಏನು ಪ್ರಾಬ್ಲಮ್ ಆಗಲ್ವಾ ಅಂತ? ಡೆಫಿನೆಟ್ಲಿ ಹೋಮಿಯೋ ಕೇರ್ ಅಥವಾ ಹೋಮಿಯೋಪತಿ ಸಿಸ್ಟಮಿಗೆ ಬಂದಾಗ ದೇ ವಿಲ್ ರೀಚ್ ಔಟ್ ವಿತ್ ದ ಕಾಂಪ್ಲಿಕೇಶನ್ಸ್. ಆಲ್ರೆಡಿ ಹೆಂಗೆ ಅಂತಂದರೆ ಯಾವ ಸ್ಟೇಜಿಗೆ ನಿಂತಿರ್ತಾನೆ ಒಂದು ಸ್ವಲ್ಪ ಹೊತ್ತು ನನಗೆ ನಿಂತ್ಕೊಳ್ಳಿಕ್ಕಾಗಲ್ಲ, ನಿಂತಿದ ತಕ್ಷಣ ನಾನು ಕೂತ್ಕೊಳ್ಳೇ ಬಿಡಬೇಕು ಹಾಗೆ, ಅಥವಾ ನನಗೆ ಏನು ಕೆಲಸ ಮಾಡೋಕ್ಕೂ ಆಗ್ತಿಲ್ಲ, ಫೀಲ್ ಟಯರ್ಡ್ ಆಲ್ ದ ಟೈಮ್, ಅಥವಾ ನನ್ನ ಕಾಲು ಒಂಥರ ಭಾರ ಮೀನ್ಸ್ ಏನಂತ ಹೇಳ್ತಾರೆ ವುಡನ್ ಲೆಗ್ ಅಂತ ಹೇಳ್ತಾರೆ, ಆ ಥರ ಇದೆ, ಭಾರ ಇದ್ದಂಗಿದೆ, ನಡೆಯೋಕ್ಕಾಗೋದಿಲ್ಲ, ನನಗೊಂಚೂರು ಕೆಲಸ ಮಾಡ್ಲಿಕ್ಕೂ ಆಗಲ್ಲ ಮೀನ್ಸ್ ಓವರ್ ವೆಯ್ಟ್. ಇವನ್ ಅವೆಲ್ಲ ಇದ್ದಾಗ ಈವನ್ ಬೇರೆ ಮೆಡಿಸನ್ ಎಲ್ಲ ನಾನು ಟ್ರೈ ಮಾಡಿದ್ದೀನಿ, ಬಟ್ ಐ ಆಮ್ ನಾಟ್ ಗೆಟಿಂಗ್ ಎನಿ ರಿಲೀಫ್. ಸೊ ನಾವಿಲ್ಲಿ ಬಂದಾಗ ಡೆಫಿನೆಟ್ಲಿ ವಿ ವಿಲ್ ಗಿವ್ ದಿ ಡಯಟ್ ಚಾರ್ಟ್ ಆಗಿರ್ಬೋದು ಅಥವಾ ಅವರ ಹೆಲ್ತ್ ಇಶ್ಯೂಸ್ ಏನಾಗಿರ್ಬೋದು ವಿಲ್ ಟೇಕ್ ಇನ್ ದ ಕನ್ಸಿಡರೇಷನ್ ಆಗಿರ್ಬೋದು. ಏನೇನು ಮೆಡಿಸನ್ ತೊಗೊತಾ ಇದ್ದೀರಾ, ಅದೇನು ತೊಗೊತಾ ಇರ್ತಾರೆ ಅಂದರೆ ಮೇ ಬಿ ದ ಪೇನ್ ಕಿಲ್ಲರ್ ಆಗಿರ್ಬೋದು, ಆ ಟೈಮಿಗೆ ನಾನು ಮೆಡಿಸನ್ ತೊಗೊಳ್ತಾ ಇರ್ತೀನಿ, ಬಟ್ ಇಟ್ ವಿಲ್ ಗೆಟ್ ಮೀನ್ಸ್ ಪೇನ್ ರೆಡ್ಯೂಸ್ ಆಗುತ್ತೆ. ಮತ್ತು ನಾನು ನನ್ನ ಕೆಲಸ ದಿನಚರಿನ ಸ್ಟಾರ್ಟ್ ಮಾಡಿದಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಸ್ವೆಲ್ಲಿಂಗ್ ಆಗಿರ್ಬೋದು ಅಥವಾ ಪೇನ್ ಆಗಿರ್ಬೋದು ಇರುತ್ತೆ. ಕೆಲವರು ನಮ್ಮ ಇದಕ್ಕೆ ಬಂದಾಗ ಎಕ್ಸಿಮಾ ಸ್ಟೇಜಿಗೂ ಬರುವಂಥ ಪೇಷಂಟ್ಸ್ ಬಂದಿದ್ದಾರೆ, ಎಕ್ಸಿಮಾ ಆಗಿರ್ಬೋದು, ಅಲ್ಸರ್ಸ್ ಆಗಿರ್ಬೋದು. ಸೊ ಡೆಫಿನೆಟ್ಲಿ ನಾವು ಹೇಳುವಂಥ ಸರಿಯಾದ ಫಾಲೋಅಪ್ಸು ನಾವು
ಅದನ್ನು ಪೇಷಂಟ್ನ ಸ್ಟಡಿ ಮಾಡಿ ಅವ್ರಿಗೆ ಬೇಕಾದಂಥ ಯಾವ ಮೆಡಿಸಿನ್ ಸೂಕ್ತವಾಗಿದೆ ಅಂತ ನಾವು ಸೆಲೆಕ್ಟ್ ಮಾಡ್ತೀವಿ. ಬೇಸ್ಡ್ ಆನ್ ದ ಸಿಂಪ್ಟಮ್ ಆಗಿರ್ಬೋದು, ಅವ್ರದ್ದು ಮೆಂಟಲ್ ಪ್ಲೇನ್ ಆಗಿರ್ಬೋದು, ವಿಲ್ ಲುಕ್ ಇನ್ ಟು ಇಟ್ ಆ್ಯಂಡ್ ವಿಲ್ ಸೆಲೆಕ್ಟ್ ದ ಮೆಡಿಸಿನ್. ಸೊ ಡೆಫಿನೆಟ್ಲಿ ನಮ್ಮಲ್ಲಿ ಎಕ್ಸಿಮಾ ಕೇಸಸ್ ಆಗಿರ್ಬೋದು, ಅಲ್ಸರ್ ಕೇಸಸ್ ಆಗಿರ್ಬೋದು, ಡೆಫಿನೆಟ್ಲಿ ದೇ ಹ್ಯಾವ್ ಗಾಟ್ ಅ ಬೆಟರ್ ರಿಸಲ್ಟ್ ಆ್ಯಂಡ್ ದೇ ಆರ್ ಹ್ಯಾಪಿ ವಿತ್ ಆರ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡಬಹುದಾ ಅನ್ನೋದು ಒಂದು ಪ್ರಶ್ನೆ. ಡೆಫಿನೆಟ್ಲಿ ಹೇಗೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಬಂದಾಗ ಡೆಫಿನೆಟ್ಲಿ ಬೇಗ ರಿಕವರಿ ಆಗುತ್ತೆ. ಬಟ್ ಲೇಟರ್ ಸ್ಟೇಜ್ ನಾನು ಆಗಲೇ ಹೇಳ್ದಂಗೆ, ಸೊ ಮೇ ಬಿ ಬಿಕಾಸ್ ಆಫ್ ದಿ ಅಲ್ಸರ್ ಆಗಿರ್ಬೋದು ಅಥವಾ ಎಕ್ಸಿಮಾ ಆಗಿರ್ಬೋದು, ಥ್ರೋಂಬೋಸಿಸ್ ಅಂದರೆ ಒಳಗಡೆನೆ ಬ್ಲಡ್ ಕ್ಲಾಟ್ ಆಗುತ್ತೆ. ಇನ್ನೂ ಒಂದು ಸಿಂಪ್ಟಮ್ ಹೇಗೆ ಅಂದರೆ ಬ್ಲಡ್ ಕ್ಲಾಟ್ ಆಗುತ್ತೆ, ಅಲ್ಲಲ್ಲೇ ಒಬ್ಬೊಬ್ಬರಿಗೆ ಕ್ಲಾಟ್ ಆದಂಗೆ ಕಾಣಿಸುತ್ತೆ. ಸೊ ಅದು ಬಿಕಾಸ್ ಆಫ್ ದಿ ವೆರಿಕೋಸ್ ವೇನ್ ಇರ್ಬೋದು. ಸೊ ನನಗೆಲ್ಲರೂ ಒಂಚೂರು ನಾನು ಇನ್ನೂ ಏಟ್ ಮಾಡಿಸ್ಕೊಂಡಿಲ್ಲ, ಆದರೂ ನನಗೆ ಈ ಥರ ಬ್ಲಡ್ ಕ್ಲಾಟ್ ಥರ ಕಾಣಿಸ್ತಾ ಇದೆ, ಅಲ್ಲಲ್ಲೇ ಕ್ಲಾಟ್ ಆದಂಗಿದೆ. ಸೊ ಯಾಕಾಗಿ ಬರ್ತಾ ಇದೆ, ಈವನ್ ದಟ್ ಈಸ್ ಆಲ್ಸೋ ಅ ಥ್ರೋಂಬೋಸಿಸ್. ಅದನ್ನು ಸಹ ಏನಾಗುತ್ತೆ, ಸೊ ದ ಕರೆಕ್ಟ್ ಬ್ಲಡ್ ಫ್ಲೋ ಆಗಲಿಕ್ಕೆ ಅವರ್ ಮೆಡಿಸಿನ್ ವಿಲ್ ಹೆಲ್ಪ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಕರೆಕ್ಟಾಗಿ ಎಲ್ಲ ಬ್ಲಡ್ ಕ್ಲೀನಾಗಿ ಫ್ಲೋ ಆಗಲಿಕ್ಕೆ ಅಥವಾ ಆಕ್ಸಿಜನ್ ಪ್ಲೇಟ್ ಸರಿಯಾಗಿ ಬ್ಲಡ್ ಸಪ್ಲೈ ಆಗಲಿಕ್ಕೆ, ಡಿಆಕ್ಸಿಜನೇಟ್ ಕರೆಕ್ಟಾಗಿ ಇರಾಗಲಿಕ್ಕೆ, ಮತ್ತು ಆ ವಾಲ್ವ್ ಏನಾಗಿರ್ತದೋ ಅದರ ಫಂಕ್ಷನಿಂಗ್ ಕರೆಕ್ಟಾಗಿ ಮೇಂಟೈನ್ ಮಾಡಲಿಕ್ಕೆ ದ ಅವರ್ ಮೆಡಿಸಿನ್ ವರ್ಕ್ಸ್ ಮಿರಾಕಲ್ಸ್ಲಿ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಜೆನೆಟಿಕಲಿ ಪಾಸ್ ಆನ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ? ಡೆಫಿನೆಟ್ಲಿ ಇರುತ್ತೆ, ಇಲ್ಲ ಅಂತಲ್ಲ. ನಾನು ಆಗಲೇ ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ ನಾವು ತೊಗೊಳ್ತೀವಿ ಅಂತ ನಾನು ಆಗಲೇ ಹೇಳ್ದಂಗೆ ಫಸ್ಟ್ ನಾವು ಕೇಳೋದು ತಂದೆಯಲ್ಲಿರ್ಬೋದು ಅಥವಾ ತಾಯಿಯಲ್ಲಿ ಏನಾದರೂ ಇದೆಯಾ, ಅಥವಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ನೀವು ಮೊದಲಿಂದನೂ ಫ್ಯಾಟ್ ಆಗೇ ಇದ್ದೀರಾ ಅಥವಾ ರೀಸೆಂಟಾಗಿ ವೆಯ್ಟ್ ಗೇನ್ ಆಗಿದ್ದೀರಾ. ಸೊ ಡೆಫಿನೆಟ್ಲಿ ದ ಜೀನ್ಸ್ ಆಲ್ಸೋ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹಂಗಿದ್ದಾಗ, ಸೊ ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಅ ಪ್ರಾಪರ್ ಎಕ್ಸಸೈಸ್ ಆಗಿರ್ಬೋದು, ನೀವು ಏನೇ ವರ್ಕಿಂಗ್ ಮಾಡ್ತಾ ಇರ್ಬೋದು ಅಥವಾ ಏನೇ ಬೇರೆ ಯಾವುದೇ ವರ್ಕಿಂಗ್ ಇರ್ಬೋದು, ಯಾವುದೇ ಸೆಕ್ಷನಲ್ಲಿ ನೀವು ಕೆಲಸ ಮಾಡ್ತಾ ಇದ್ರು ಸಹ ಮೇಕ್ ಶ್ಯೂರ್ ದಟ್ ಯು ಗಿವ್ ಅ ಪ್ರಿಯಾರಿಟಿ ಫಾರ್ ಯುವರ್ ಹೆಲ್ತ್. ಮೇ ಬಿ ಲಿಟಲ್ ವಾಕಿಂಗ್ ಆಗಿರ್ಬೋದು, ಲಿಟಲ್ ಎಕ್ಸಸೈಸ್ ಆಗಿರ್ಬೋದು, ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಅದೇ ಫ್ಯಾಮಿಲಿ ಹಿಸ್ಟ್ರಿಲಿ ರನ್ ಆಗ್ತಿದೆ ಅಂದಾಗ ಇನ್ನೂ ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಬೇಕಾಗತ್ತೆ. ಹೆಚ್ಚದಾದಂಥ ಒಳ್ಳೆ ಆರೋಗ್ಯಕರವಾದ ತರಕಾರಿ ಸೇವನೆ ಅಥವಾ ಹಣ್ಣಿನ ಸೇವನೆ ಆಗಿರ್ಬೋದು, ನೀರಿನ ಅಂಶ ಇರ್ಬೋದು. ಸೊ ನನಗೆ ಎಲ್ಲನೂ ಮಾಡ್ತಾ ಇದ್ದೀನಿ, ಸೊ ನನಗೆ ಇಗ್ನೋರ್ ಮಾಡಬಾರ್ದು. ದಟ್ಸ್ ದ ಮೇನ್ ಥಿಂಗ್. ಏನೇ ಆದ್ರೂ ಸಹ ಸೊ ದ ಪೇಷಂಟ್ ಶುಡ್ ಹ್ಯಾವ್ ಅ ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ದ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇರಬೇಕು. ಸೊ ರನ್ ಆಗ್ತಾ ಇದೆ ಅಂದಾಗ ಈ ಶುಡ್ ಬಿ ಸಮ್ವೇರ್ ನಾನು ಇಲ್ಲಿ ಪ್ರೋನ್ ಆಗ್ಬೋದು, ಎಲ್ಲೋ ಒಂದು ಲುಕ್ ಆಫ್ ದ ಕಾರ್ನರ್ ಈ ಶುಡ್ ಬಿ ಅವೇರ್ ಆ್ಯಂಡ್ ಈ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದು ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಸಮಸ್ಯೆಯ ಕುರಿತಂತೆ ಬಹಳಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 21 212.